ಫ್ರೆಂಡ್ಸ್, ಇವತ್ತು ನಿಮಗೆ ಮನೆಯಲ್ಲಿ ಈಸಿಯಾಗಿ ರವೆ ಉಂಡೆ ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಪಾಕ ಇಲ್ಲದೇ ನಾನು ರವೆ ಉಂಡೆ ಮಾಡ್ತಾ ಇದ್ದೀನಿ. ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು, ಸರಿಯಾಗಿ ಬರುತ್ತೆ, ಹಾಳಾಗೋ ಚಾನ್ಸಸ್ಸೇ ಇಲ್ಲ. ವಿಡಿಯೋ ನೋಡಿದ ಕೂಡಲೇ ನೀವು ಟ್ರೈ ಮಾಡ್ಬೋದು, ಅಷ್ಟು ಸರಿಯಾಗಿ ಉಂಡೆ ಮಾಡೋದು ಕಲಿಬೋದು. ಹಾಗೆಯೇ ಫ್ರೆಂಡ್ಸ್, ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ಗಳು ಹಾಕಿದ್ದೀನಿ. ಬೇಸನ್ ಪೇಡ, ಬೇಸನ್ ಲಡ್ಡು ಮತ್ತು ಬಾದುಷಾ ಕೂಡ ಮಾಡಿದ್ದೀನಿ, ಚಕ್ಲಿ ಕೂಡ ಮಾಡಿದ್ದೀನಿ. ಎಲ್ಲ ಬೇಕ್ರಲ್ಲಿ ಸಿಗೋ ಥರನೇ ನಾನು ಎಲ್ಲನೂ ಮಾಡಿದ್ದೀನಿ. ಒಂದ್ಸಲ ನೀವು ಈ ವಿಡಿಯೋನ ನೋಡಿ, ಎಲ್ಲ ವೀಡಿಯೋನ ಟ್ರೈ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಬೇಕ್ರಿಗೆ ಹೋಗೋ ಸಮಸ್ಯೆನೇ ಇರೋದಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಅಷ್ಟೊಂದು ಈಸಿಯಾಗಿ ನಾನು ಎಲ್ಲನೂ ವೀಡಿಯೋಸನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ಲೈಕ್, ಶೇರ್ ಕೂಡ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದೆ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನೋಡೋಣ ರವೆ ಉಂಡೆ ಹೇಗೆ ಮಾಡೋದು ಅಂತ. ಫ್ರೆಂಡ್ಸ್, ಇವಾಗ ನಾವು ರವೆ ಉಂಡೆ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕಂತ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಎರಡು ಕಪ್ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ. ಹಾಗೇನೆ ಫ್ರೆಂಡ್ಸ್, ಇಲ್ಲಿ ನಾನು 2 ಕಪ್ ರವೆಗೆ 1/4 ಕಪ್ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ. ಯಾವುದೇ ನಿಮ್ಮ ಮನೆಯಲ್ಲಿ ನೀವು ಗ್ಲಾಸ್ ಅಥವಾ ಬಟ್ಲ ಬಳಸ್ಕೊಂಡು ನೀವು ಯೂಸ್ ಮಾಡ್ಕೋಬೋದು, ಕಪ್ ಬೇಕಂತೇನಿಲ್ಲ. 2 ಕಪ್ ರವೆಗೆ 1/4 ಕಪ್ ಸಕ್ಕರೆನ ಯೂಸ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 2 ಕಪ್ ರವೆಗೆ ಅರ್ಧ ಕಪ್ ನಾನು ತುಪ್ಪ ತೊಗೊಂಡಿದ್ದೀನಿ. ಶುದ್ಧ ತುಪ್ಪ, ಇದು ಮನೇಲಿ ಮಾಡಿರುವಂಥದ್ದು. ಫ್ರೆಂಡ್ಸ್, ನಾವು ರವೆ ಹುರ್ಕೋಬೇಕಾಗತ್ತೆ. ಆಲ್ರೆಡಿ ನಾನು ಪಾತ್ರೆ ಇಟ್ಟಿದ್ದೀನಿ ಬಿಸಿ ಆಗೋದಕ್ಕೆ. ಇದು ಕಡಿಮೆ ಉರಿಲಿ ನಾವು ರವೆ ಹುರ್ಕೋಬೇಕಾಗುತ್ತೆ. ಹಾಗೆ ಪಾತ್ರೆ ಕೂಡ ದಪ್ಪಂದು ಯೂಸ್ ಮಾಡಿ, ತೆಳುವಾಗಂಥದ್ದು ಮಾಡಿದರೆ ಒತ್ತೋಗೋ ಚಾನ್ಸಸ್ ಇರುತ್ತೆ. ಇದು ಮಾಡೋದಕ್ಕೆ ನಮಗೆ ಹುರಿಯೋದಕ್ಕೆ 10 ರಿಂದ 15 ನಿಮಿಷ ಬೇಕಾಗುತ್ತೆ ಕಡಿಮೆ ಉರಿಲಿ. ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ನಾನು ಕಡಿಮೆ ಉರಿನೇ ಇಟ್ಕೊಂಡಿದ್ದೀನಿ. ಈಗ ಪಾತ್ರೆ ಬಿಸಿ ಆಗಿದೆ, ನಾನು ಇದಕ್ಕೆ ತುಪ್ಪ ಹಾಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ತುಪ್ಪನೂ ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಇದನ್ನ ಇಟ್ಕೊಳ್ತೀನಿ. ಆಮೇಲೆ ಹೇಳ್ತೀನಿ ಯಾಕಂತ ನಿಮ್ಗೆ. ನೋಡಿ, ನಾವು ಇದಕ್ಕೆ ರವೆ ಹಾಕೊಳ್ಳೋಣ. ಮೊದಲಿಗೆ ಚೆನ್ನಾಗಿ ಎಲ್ಲ ರವೆನ ಮಿಕ್ಸ್ ಮಾಡ್ಕೊಂಡ್ಬಿಡಿ. ತುಪ್ಪ ಮೊದಲಿಗೆ ನೀಟಾಗಿ ಒಂದ್ಸಲ ತುಪ್ಪದ ಜೊತೆಗೆ ರವೆನೆಲ್ಲ ಮೊದಲು ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ರವೆ ತುಂಬಾನೇ ಚೆನ್ನಾಗಿ ನಾವು ಫ್ರೈ ಆಗ್ಬೇಕಾಗುತ್ತೆ. ಕಡಿಮೆ ಉರಿಲಿ ಇಟ್ಕೊಂಡು 10 ರಿಂದ 15 ನಿಮಿಷ ಜಾಸ್ತಿನೇ ಹಿಡಿಬೋದು. ನೀವು ನಿಧಾನವಾಗಿ ಫ್ರೈ ಮಾಡಿ ಫ್ರೆಂಡ್ಸ್. ಇದನ್ನ ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಮುಗಿಯಕ್ಕೆ ಬಂತು. ಇವಾಗ ನಾನು ಇದರಲ್ಲಿ ಅರ್ಧ ಕಪ್ ಡೆಸಿಕೇಟೆಡ್ ಕೊಕೊನಟ್ ಹಾಕ್ತಾ ಇದ್ದೀನಿ. ನೀವು ಒಣ ಕೊಬ್ಬರಿನ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕಿ ಕೂಡ ನೀವು ಯೂಸ್ ಮಾಡ್ಬೋದು. ಇದು ಲಾಸ್ಟ್ ಸ್ಟೇಜಲ್ಲಿ ನೀವು ಇದನ್ನ ಹಾಕಬೇಕು. 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಬಿಡಿ ಇದ್ರ ಜೊತೆಗೆ, ರವೆ ಜೊತೆಗೆ. ನೋಡ್ತಾ ಇರ್ಬೋದು, ಇವಾಗ ರವೆದು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ. ಮೊದಲೆಲ್ಲ ವೈಟ್ ಕಲರ್ ಇತ್ತಲ್ಲ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ರವೆದು ಫ್ರೈ ಆಗಿ. ನೋಡಿ ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಆಯ್ತು ನಮ್ದು ಫ್ರೈ ಮಾಡ್ಕೊಂಡಿರೋದು. ಕಡಿಮೆ ಅಂದ್ರೆ 15 ನಿಮಿಷಕ್ಕಿಂತ ಜಾಸ್ತಿನೇ ಹಿಡಿತು ನನಗೆ ಫ್ರೈ ಆಗೋದಕ್ಕೆ. ಇವಾಗ ನಾನು ಮೊದಲು ಏನ್ ಮಾಡ್ತೀನಿ ಅಂದ್ರೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಮೊದಲು ನೀವು ಅದನ್ನ ಮಾಡ್ಕೋಬೇಕು. ಇದಕ್ಕೆ ನಾನು ಪುಡಿ ಮಾಡಿರುವಂತ ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಇವಾಗ ಇದನ್ನ ನಾನು ಯಾಕೆ ಹೇಳಿದ್ನಿ ಅಂತಂದ್ರೆ ಸ್ಟವ್ ಆಫ್ ಮಾಡ್ಕೊಳ್ಳಿ ಅಂತ. ಬಿಸಿಲಿ ನೀವು ಸಕ್ಕರೆ ಹಾಕ್ಬಿಟ್ರೆ ಉಂಡೆ ಆಗ್ಬಿಡುತ್ತೆ ಸಕ್ಕರೆ. ಅದಕ್ಕೆ ಮೊದಲೇ ನೀವು ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಉಂಡೆ ಬರ್ದಾಗೇನೆ. ನೋಡಿ ಫ್ರೆಂಡ್ಸ್, ಇದು ಎಲ್ಲ ಕರೆಕ್ಟ್ ಆಗಿ ಮಿಕ್ಸ್ ಆಯ್ತು ಸಕ್ಕರೆ. ಇವಾಗ ನಾವು ಮತ್ತೊಂದು ಸರಿ ನಾವು ಸ್ಟವ್ ಆನ್ ಮಾಡ್ಕೋಬೇಕಾಗತ್ತೆ. ಕಡಿಮೆ ಉರಿ ಇರ್ಲಿ, ನೆನ್ಪಿಟ್ಕೊಳ್ಳಿ. ಇವಾಗ ಇದನ್ನ ನಾವು 1 ನಿಮಿಷ ಫ್ರೈ ಮಾಡ್ಕೋಬೇಕು ಮತ್ತೊಂದ್ಸಲ ಚೆನ್ನಾಗಿ. ಸ್ಟವ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ 1 ನಿಮಿಷದವರೆಗೂ. ಇವಾಗ ಇದನ್ನ ನಾವು ಸೆಟ್ ಮಾಡೋದಕ್ಕೆ ಇಟ್ಕೊಳ್ಳೋಣ. ಈ ತರ ಮಾಡಿಬಿಟ್ಟು ನಾನೀಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ತರ ಸೆಟ್ ಮಾಡ್ಕೊಂಡ್ಬಿಟ್ಟು ಕರೆಕ್ಟ್ ನಾನೀಗ ಇದನ್ನ ಮುಚ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷದವರೆಗೂ ಹೀಗೆ ಇಟ್ಕೊಂಡ್ಬಿಡಿ. ಆಮೇಲೆ ಮುಂದೆ ಏನ್ ಮಾಡ್ಬೇಕಂತ ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, 10 ನಿಮಿಷ ಆಗಿದೆ. ಈಗ ನಾನು ಇದನ್ನ ತಣ್ಣಗಾಗಕ್ ಬಿಡ್ತೀನಿ. ಮುಂದೆ ಏನ್ ಮಾಡೋದಂತ ಹೇಳ್ತೀನಿ ಆಮೇಲೆ. ಇದು ನಾನು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೆ ಅದೇ ಜಾರಲ್ಲಿ. ಇವಾಗ 100 ಗ್ರಾಮ್ ಅಷ್ಟು ನಾನು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇದಕ್ಕೆ ನಾನು ಒಂದ್ ಸ್ವಲ್ಪ ಜಾಜಿಕಾಯಿ ತಗೊಂಡಿದ್ದೀನಿ, ಒಂದ್ ಸ್ವಲ್ಪ ಜಾಯಿಪತ್ರಿ ತಗೊಂಡಿದ್ದೀನಿ, ಇಷ್ಟೆಷ್ಟು ಪಚ್ಚ ಕರ್ಪೂರ ತಗೊಂಡಿದ್ದೀನಿ. ಜಾಸ್ತಿ ಹಾಕೋಬೇಡಿ, ತುಂಬಾ ಫ್ಲೇವರ್ ಜಾಸ್ತಿ ಆಗ್ಬಿಡುತ್ತೆ. ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಉಂಡೆಗೆ. ಅದಕ್ಕೆ ಇದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಪಚ್ಚ ಕರ್ಪೂರನೇ ಆಗಿರ್ಬೇಕು. ನಾನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಇದನ್ನ ನಾನು ಇವಾಗ ಪುಡಿ ಮಾಡ್ಕೊಂಡು ಬರ್ತೀನಿ.
ಫ್ರೆಂಡ್ಸ್, ನಾವು ತಣ್ಣಗಾಗಕ್ಕೆ ಇಟ್ಟಿದ್ದೀವಲ್ಲ, ಈಗ ತಣ್ಣಗಾಗಿದೆ. ಈಗ ಇನ್ನು ಸ್ವಲ್ಪ ನಾವು ತುಪ್ಪ ಉಳಿಸ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಇವಾಗ ಇದಕ್ಕೆ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನಮಗೆ ಉಂಡೆ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ಇದು. ಹಾಗಾಗಿ ನಾನು ಸ್ವಲ್ಪ ಇಟ್ಕೊಂಡಿದ್ದೆ, 1-2 ಟೇಬಲ್ ಸ್ಪೂನ್ ಅಷ್ಟು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇದಕ್ಕೆ. ಹಾಗೆ ಇದಕ್ಕೆ ನಾನು ಒಂದು 1/2 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೇನೆ ಫ್ರೆಂಡ್ಸ್, ನಾನು ಗೋಡಂಬಿನ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಗೋಡಂಬಿ, ಕರ್ಪೂರ ಮತ್ತು ಜಾಯಿಪತ್ರಿ, ಜಾಜಿಕಾಯಿನ, ಅದು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ನೋಡಿ, ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಇದನ್ನ 1-2 ರೌಂಡ್ ಹೊಡ್ಕೋಬೇಕಾಗತ್ತೆ, ತುಂಬಾನೇ ಚೆನ್ನಾಗಿ ಬರುತ್ತೆ ಲಡ್ಡು. ಇದನ್ನ ನಾನು 1-2 ರೌಂಡ್ ಹೊಡ್ಕೊಂಡ್ ಬರ್ತೀನಿ ರವಾನ. ನೋಡಿ ಫ್ರೆಂಡ್ಸ್, ಈ ತರ ಅಗಲವಾದ ಒಂದು ಬೇಷನ್ ತಗೊಂಡ್ಬಿಡಿ. 1-2 ರೌಂಡ್ ಹೊಡ್ಕೊಂಡ್ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲಾನು ನಾನು ಮಿಕ್ಸಿಗೆ ಹಾಕೊಂಡು ತಗೊಂಡ್ ಬಂದಿದ್ದೀನಿ. ಇದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಆಯ್ತು ಇವಾಗ. ಹಾಗೆ ಇಲ್ಲಿ ಒಂದು ಸೈಡಲ್ಲಿ ನಾನು ಸ್ವಲ್ಪ ದ್ರಾಕ್ಷಿನ ಹಾಕೊಂಡಿದ್ದೀನಿ, ಒಣ ದ್ರಾಕ್ಷಿನ. ಇವಾಗ ನೋಡಿ, ಈ ತರ ಒಂದ್ ಸ್ವಲ್ಪ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕರೆಕ್ಟ್ ಆಗಿ ಬಂಡಿಂಗ್ ಬರ್ತಾ ಇದೆ ಲಡ್ಡು ಮಾಡೋದಕ್ಕೆ. ನೋಡಿ, ಕರೆಕ್ಟ್ ಆಗಿ ಬರ್ತಾ ಇದೆಯಲ್ಲ, ಈ ತರ ಒಂದು ದ್ರಾಕ್ಷಿ ಇಟ್ಬಿಟ್ಟು ಚೆನ್ನಾಗಿ ನಾವು ಉಂಡೆ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಉಂಡೆ ಬಂದಿದೆ. ಫ್ರೆಂಡ್ಸ್, ಎಲ್ಲಾನು ಮಾಡಿದ್ದೀನಿ, ಎಲ್ಲ ರೆಡಿ ಆಯ್ತು ನಮ್ದು ರವೆ ಉಂಡೆ. ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ವಾವ್, ನೋಡಿ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಎಷ್ಟೊಂದು ಈಸಿ ಅಂತ ಮಾಡೋದಕ್ಕೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾನೇ ಈಸಿಯಾಗಿ ನೀವು ಮನೇಲಿ ಮಾಡ್ಕೋಬಹುದು. ಅಷ್ಟೊಂದು ಈಸಿ ಆಗುತ್ತೆ, ಮಿಸ್ಟೇಕ್ ಆಗೋ ಚಾನ್ಸಸ್ಸೇ ಇಲ್ಲ. ನೋಡಿ ಇದ್ರಲ್ಲ ಎಷ್ಟೊಂದು ಈಸಿಯಾಗಿ ಮಾಡಿದ್ದೀನಿ ಅಂತ. ತುಂಬಾ ಟೇಸ್ಟಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನ ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳ್ಬಿಟ್ಟು, ಟೇಸ್ಟ್ ಕೂಡ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೇನೆ ಎಲ್ರಿಗೂ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಪ್ರೀತಿ ನನಗೆ ತುಂಬಾನೇ ಮುಖ್ಯ. ಮತ್ತೆ ಒಂದು ಒಳ್ಳೆ ವಿಡಿಯೋ ಒಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ.